ಆಸ್ಪತ್ರೆ ಅಂದ್ರೆ ಸಾಕು ಎಂಥವರ ಎದೆ ಕೂಡ ಒಮ್ಮೆ ಝಲ್ ಎನ್ನುತ್ತೆ. ರೋಗದ ಬಗ್ಗೆ ಇರುವಂತಹ ಭೀತಿ ಒಂದ್ ಕಡೆ ಆದ್ರೆ ವೈದ್ಯರ ಬಿಲ್ಲು ಇನ್ನೊಂದು ಭಯ. ಆದ್ರೆ ದುಬಾರಿ ದುನಿಯಾದಲ್ಲೂ ಕೂಡ ಸೇವೆಯೇ ಸರ್ವಸ್ವ ಅಂದುಕೊಂಡ ವೈದ್ಯರು ಕೂಡ ನಮ್ಮ ನಡುವೆ ಇದ್ದಾರೆ. ಆ ಡಾಕ್ಟರ್ ಬೇರೆಲ್ಲೂ ಇಲ್ಲ, ಬೆಂಗಳೂರಲ್ಲೇ ಇದ್ದಾರೆ. ಅದೊಂದು ಕಾಲವಿತ್ತು. ವೈದ್ಯನನ್ನ ಜನರು ಕಣ್ಮುಚ್ಚಿ ನಂಬ್ತಾ ಇದ್ರು. ಆದ್ರೆ ಇದೀಗ ವೈದ್ಯರು ನೀಡುವ ಔಷಧಿ ಸರಿಯಾದೋ ಅಲ್ಲವೋ ಅನ್ನೋ ಅನುಮಾನವೇ ಹೆಚ್ಚು ಕಾಡುತ್ತೆ. ಆದ್ರೆ ಈ ಚಿಂತೆ ಬೆಂಗಳೂರಿನ ಹನುಮಂತನಗರದ ಜನರಿಗೆ ಇಲ್ಲ ಬಿಡಿ. ಯಾಕಂದ್ರೆ ಇವರ ಪಾಲಿಗೆ ದೇವರಂತಿದ್ದಾರೆ ಡಾಕ್ಟರ್ ಜಿ ಪ್ರಭು. ಹೌದು, ಸಿಲಿಕಾನ್ ಸಿಟಿಯ ಹನುಮಂತನಗರದ ಮುಖ್ಯ ರಸ್ತೆಯಲ್ಲಿರುವ ಪ್ರಭು ಕ್ಲಿನಿಕ್ಗೆ ಹೋದ್ರೆ ಅದ್ಯಾವುದೇ ಕಾಯಿಲೆ ಇದ್ರೂ ಬಿಲ್ ಮಾತ್ರ 20 ರೂಪಾಯಿ. ತೀರಾ ಬಡವರಾದ್ರೆ ಅದು ಇಲ್ಲ. ಬೆಳಗ್ಗೆ 8ಕ್ಕೆ ಕ್ಲಿನಿಕ್ಗೆ ಆಗಮಿಸೋ ವೈದ್ಯರು ರಾತ್ರಿ 12:30ವರೆಗೂ ರೋಗಿಗಳ ಸೇವೆಯಲ್ಲಿ ತಲ್ಲೀನರಾಗಿರ್ತಾರೆ. ಬೆಳಗಿಂದ ರಾತ್ರಿವರೆಗೆ ಇರ್ತೀನಿ. ಬೆಳಿಗ್ಗೆ 7:30 ತೆರಿತೀನಿ, 3:30 ಮುಚ್ತೇನೆ. ಪುನಃ ಸಾಯಂಕಾಲ 5:30 ತೆರಿತೀನಿ, 12 ಗಂಟೆ ಮುಚ್ತೇನೆ. ನಮಗೆ ಇಲ್ಲಿ ಬೇಕಾದಷ್ಟು ಪೇಷಂಟ್ ಬರ್ತಾರೆ, ಎಲ್ಲೆಲ್ಲಿಂದ ಬರ್ತಾರೆ, ಊರಿನಿಂದೆಲ್ಲ ಬರ್ತಾರೆ. ಹೊಸೂರಿಂದ, ಚಿಕ್ಕಮಗಳೂರಿಂದ, ಚನ್ನಪಟ್ಟಣ, ಮದ್ದೂರು, ನಾಗಮಂಗಲ ಮೇಯ್ನು ಎಲ್ಲ ಬರ್ತಾರೆ. ಸಾಕಷ್ಟು ಪೇಷಂಟ್ ಎಲ್ಲ ನೋಡಿ ಮಾಡಿ ಕಳಿಸಿ, ಯಾರನ್ನ ವಾಪಸ್ ಕಳಿಸೋದೇ ಇಲ್ಲ. 1 ಗಂಟೆ ಆದರೂ ಪರವಾಗಿಲ್ಲ, ರಾತ್ರಿ ನೋಡಿ ಮಾಡಿ ಕಳಿಸ್ತಾರೆ. ಇನ್ನೊಂದು ವಿಶೇಷ ಅಂದ್ರೆ ವೈದ್ಯರು ಬೆಳಗ್ಗೆ 8 ಗಂಟೆಗೆ ಬಂದ್ರು 5 ಗಂಟೆಗೆ ರೋಗಿಗಳು ಕ್ಲಿನಿಕ್ ಮುಂದೆ ಕ್ಯೂ ನಿಂತಿರ್ತಾರೆ. ಫೀಸ್ ಅಷ್ಟೇ ಕಡಿಮೆಯಲ್ಲ, ಇವರು ನೀಡುವ ಔಷಧಿಯೂ ಕಡಿಮೆ ಬೆಲೆಯದ್ದೆ. ಆದ್ರೂ ರೋಗ ಗುಣವಾಗೋದ್ರಲ್ಲಿ 2 ಮಾತಿಲ್ಲ. ಕಳೆದ 39 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಪ್ರಭು ಅವರ ಕೈಗುಣದ ಬಗ್ಗೆ ಅವರ ಆಸ್ಪತ್ರೆಯ ಮುಂದೆ ಸಾಲುಗಟ್ಟಿ ನಿಲ್ಲುವ ಜನರೇ ಸಾಕ್ಷಿ ಹೇಳ್ತಾರೆ. ಈಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿರೋಂಗೆ ಮೋರ್ ದ್ಯಾನ್ ಮಿನಿಮಮ್ ಚಾರ್ಜಸ್ ಇಲ್ದಿರ ಯಾರೂ ಚೆಕ್ ಮಾಡಲ್ಲ. ಒಳಗಡೆ ಎಂಟರ್ ಲೆವೆಲಲ್ಲೇ 200-300 ಡಿಫ್ರೆನ್ಸ್ ಇರುತ್ತೆ. ಬಟ್ ಹೀ ಈಸ್ ನಾಟ್ ಸಚ್ ಕೈಂಡ್ ಆಫ್ ಎ ಡಾಕ್ಟರ್. ಟ್ರೀಟ್ಮೆಂಟು ಅಷ್ಟೇ ಚೆನ್ನಾಗಿದೆ. ಇಟ್ಸ್ ನಾಟ್ ಅಬೌಟ್ ಮನಿ ಅಲ್ಲ. ಡಾಕ್ಟ್ರ್ ಬಂದಾಗ ಟ್ರೀಟ್ಮೆಂಟು ಇಂಪಾರ್ಟೆಂಟ್ಸ್ ಇರುತ್ತೆ. ಹಿ ಹ್ಯಾಸ್ ಟ್ರೀಟೆಡ್ ವೆಲ್. ತುಂಬ ರೀಸನಬಲ್ ಇದ್ದಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆಮೇಲೆ ಅಂದರೆ ಯಾವ ಡಾಕ್ಟ್ರುಗಳು ಮೆಡಿಸಿನ್ಸ್ ಬರ್ಸ್ಕೊಂಡ ತಕ್ಷಣ ಕಳಿಸ್ಬಿಡ್ತಾರೆ. ಈ ಡಾಕ್ಟ್ರ್ ಹಂಗಲ್ಲ, ಕರೆದ್ಬಿಟ್ಟು ನೋಡಿ ಇಷ್ಟಿಷ್ಟು ಟೈಮ್ ತೊಗೋಬೇಕು ಅಂತೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ತಾಳ್ಮೆಯಿಂದ ಮಾತಾಡ್ತಾರೆ. ಕೆಲವು ಡಾಕ್ಟ್ರು ಸುಮ್ಮನೆ ಅಟೆಂಡ್ ಮಾಡ್ತಾರೆ, ಸುಮ್ಮನೆ ಕಳಿಸ್ಬಿಡ್ತಾರೆ ಅಷ್ಟೇ. ಇವ್ರು ಹಂಗಲ್ಲ, ಮತ್ತೆ ಬನ್ನಿ, ಮತ್ತೆ ನಾವು ನೋಡ್ತೀವಿ, ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅಂತೆಲ್ಲ ಕೂರಿಸ್ಕೊಂಡು ಕ್ಲೀನಾಗಿ ಕೇಳ್ತಾರೆ ನಮ್ಮನ್ನು. ಒಟ್ಟಾರೆ ಹಣದ ಹಿಂದೆ ಬಿದ್ದು ಸೇವೆ ಅನ್ನೋ ಅರ್ಥವನ್ನೇ ಮರೆತ ಇಂದಿನ ತಲೆಮಾರಿನ ವೈದ್ಯರಿಗೆ ಡಾಕ್ಟರ್ ಪ್ರಭು ನಿಜಕ್ಕೂ ಆದರ್ಶಪ್ರಾಯ. ಕಾಯಕವೇ ಕೈಲಾಸ ಅನ್ನುವ ಬಸವಣ್ಣನವರ ತತ್ವವನ್ನ ಅದೆಷ್ಟು ಮಂದಿ ಪಾಲಿಸ್ತಾರೋ ಗೊತ್ತಿಲ್ಲ. ಆದ್ರೆ ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ನಂಬಿ ಕೆಲಸ ಮಾಡುವ ಏಕೈಕ ವೈದ್ಯ ಅಂದ್ರೆ ಅದು ಕೋಲಾರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಹೆರಿಗೆ ಮತ್ತು ಪ್ರಸೂತಿ ತಜ್ಞ ಡಾಕ್ಟರ್ ಶಿವಣ್ಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸರ್ಕಾರಿ ಆಸ್ಪತ್ರೆಗಳಂದ್ರೆ ಸಾಕು ಮೂಗು ಮುರಿಯುವ ಈ ದಿನಗಳಲ್ಲಿ ಖಾಸಗಿಗೆ ಸವಾಲು ಹಾಕಿ ವೈದ್ಯ ಸೇವೆಯನ್ನ ಮಾಡ್ತಿರುವ ಡಾಕ್ಟರ್ ಶಿವಣ್ಣನ ಬಗ್ಗೆ ಇಡೀ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇವರು ಬಡವರ ಪಾಲಿಗೆ ದೇವರು, ರೋಗಿಗಳಿಗೆ ತಾಯಿಯಂತೆ ಸದಾ ಅಭಯ ಹಸ್ತವನ್ನ ನೀಡ್ತಾರೆ. ಶಿವಣ್ಣನವರು ಬಡ ಕುಟುಂಬದಲ್ಲಿ ಜನಿಸಿದ್ರು. ತಂದೆಯ ಆಸೆಯಂತೆ ಸರ್ಕಾರಿ ವೈದ್ಯರಾಗಿ ಸೇರಿ ಇಡೀ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಬಂದಾಗ್ಲಿಂದ ಇದುವರೆಗೂ ನಾನಾ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಕೂಡ ಬಡವರು ಸಾಹುಕಾರ ಅನ್ನೋದಿಲ್ಲದೆ ಎಲ್ಲರಿಗೂ ಅವೇರ್ನೆಸ್, ಅಂದರೆ ಅವರಲ್ಲಿ ತಮ್ಮಷ್ಟಕ್ಕೆ ತಾವೇ ನಾವು ಯಾವ ಥರ ಆರೋಗ್ಯವನ್ನು ಕಾಪಾಡ್ಕೋಬೇಕು, ನಾವು ಯಾವ ಥರ ಹೆರಿಗೆಯನ್ನು ಮತ್ತು ಗರ್ಭಿಣಿಯನ್ನು ನಾವು ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಅವರಿಗೆ ಚಿಂತನೆಗಳನ್ನು ಕೊಡ್ತಾ, ಅವರಿಗೆ ದೂರದೃಷ್ಟಿಯಲ್ಲಿ ಅವರಿಗೆ ಎಲ್ಲ ರೀತಿಯಾದಂಥ ಸಲಹೆಗಳನ್ನು ನೀಡುತ್ತಾ ನನ್ನ ಸೇವೆಯನ್ನು ಎಲ್ಲ ಹಂತದಲ್ಲೂ ಕೂಡ ನನ್ನ ಡ್ಯೂಟಿ ಇರಲಿ, ನನ್ನ ಇಲ್ಲದೇ ಇರಲಿ,
ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ. ಕರ್ತವ್ಯದಲ್ಲಿ ಇತರೆ ವೈದ್ಯರಿಗೆ ಹೋಲಿಸಿದ್ರೆ ಡಾಕ್ಟರ್ ಶಿವಣ್ಣನಿಗೆ ಸರಿಸಾಟಿ ನಿಲ್ಲಲು ಯಾರೂ ಇಲ್ಲ. ಇವರಿಗೆ ಆಸ್ಪತ್ರೆಯೇ ವಾಸದ ಮನೆಯಾಗಿದೆ. ಇಲ್ಲಿಗೆ ಬರುವ ರೋಗಿಗಳೇ ಇವರ ಬಂಧು ಬಳಗದವರಾಗಿದ್ದಾರೆ. ದಿನದ 24 ಗಂಟೆಯೂ ಸದಾ ಸೇವೆಗೆ ನಿಂತು ಬಿಡುವ ಇವರ ಮನೋಭಾವ ಮೆಚ್ಚಲೇಬೇಕು. ಯಾವತ್ತೂ ರೋಗಿಗಳ ಬಗ್ಗೆ ತಾತ್ಸಾರ ತೋರಿದವರಲ್ಲ. ಡಾಕ್ಟರ್ ಶಿವಣ್ಣ ಮಾತ್ರ ಎಂದು ಹಣಕ್ಕೆ ಆಸೆ ಪಡದೆ ಬಡ ರೋಗಿಗಳಿಗೆ ಜೀವವನ್ನ ಕರುಣಿಸುವ ಸಂಜೀವಿನಿಯಾಗಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿಯೇ ಅದೆಷ್ಟೋ ವೈದ್ಯರು ಇದ್ದರೂ ಗರ್ಭಿಣಿ ಬಾಣಂತಿಯರಿಗೆ ಡಾಕ್ಟರ್ ಶಿವಣ್ಣ ಅವರೇ ಬೇಕು. ಡಾಕ್ಟರ್ ಶಿವಣ್ಣ ಅಂದರೆ SNR ಹಾಸ್ಪಿಟ್ಲಲ್ಲಿ ಒಂಥರ ಬಡವರಿಗೆ ದೇವರಿದ್ದಂಗೆ. ಅವರು ಸುಮಾರು 7-8 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇದುವರೆಗೆ ಯಾವುದೇ ಒಂದು ಶ್ರೀಮಂತರು ಬಡವರು ಅನ್ನೋದಂಥದ್ದಿಲ್ಲ. ಹೆಣ್ಮಕ್ಳಿಗೆ ಡಾಕ್ಟರ್ ಶಿವಣ್ಣ ನೋಡಿದ್ರೆ ತನ್ನ ತಾಯಿನ ನೋಡ್ದಂಗೆ ಇರ್ತದೆ. ಜೊತೆಗೆ ಶಿವಣ್ಣ ಡಾಕ್ಟ್ರು ಇಲ್ಲೇ ಕೆಲಸ ಮಾಡ್ಕೊಂಡು ಯಾವುದೇ ನರ್ಸಿಂಗ್ ಹೋಮ್ ಆಗಲಿ ಅಕಸ್ಮಾತ್ ಕ್ಲಿನಿಕ್ ಆಗಿ ಕೆಲಸ ಮಾಡೋಕ್ಕೆ ಹೋಗಲ್ಲ. ಅವರು SNR ಹಾಸ್ಪಿಟ್ಲೇ ಒಂದು ಕಾಯಕ, ಅವ್ರ ಮನೆ ಆಸ್ತಿ ಎಲ್ಲ ಇದೇ ಮಾಡ್ಕೊಂಡು ಇಲ್ಲೇ ಕೆಲಸ ಮಾಡ್ತಿದ್ದಾರೆ. ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಹೆರಿಗೆ ಮತ್ತು ಪ್ರಸೂತಿ ತಜ್ಞ ಶಿವಣ್ಣರನ್ನ ಕಂಡ್ರೆ ಇಡೀ ಆಸ್ಪತ್ರೆ ಸಿಬ್ಬಂದಿ, ಟ್ರೇನಿ ನರ್ಸ್ಗಳು, ವೈದ್ಯರು ಎಲ್ಲರೂ ಬೆರಗಾಗ್ತಾರೆ. ಕೋಲಾರದಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ DN ಲಕ್ಷ್ಮೀಪತಿ, ಸುವರ್ಣ ನ್ಯೂಸ್. ಇಂದಿನ ದುಬಾರಿ ಕಾಲದಲ್ಲಿ 5 ರೂಪಾಯಿಗೆ ಒಂದು ತರಕಾರಿ ಕೂಡ ಸಿಗೋದಿಲ್ಲ. ಆದರೆ ಅದೇ 5 ರೂಪಾಯಿ ತೆಗೆದುಕೊಂಡು ಬಡ ರೋಗಿಗಳಿಗೆ ಚಿಕಿತ್ಸೆ ನೀಡುವಂತಹ ಒಬ್ಬ ವೈದ್ಯ ಇದ್ದಾರೆ. ಅವರು ಯಾರು, ಎಲ್ಲಿದ್ದಾರೆ ಅಂತ ಹೇಳ್ತೀನಿ ಒಂದು ಬ್ರೇಕ್ನ ನಂತರ.